ಮಾಜಿ ಶಾಸಕರ ವಿರುದ್ಧ ಬೀದಿಗಿಳಿದ ಸರ್ಕಾರಿ ನೌಕರರು. ಚಿಂತಾಮಣಿ ತಾಲೂಕಿನ ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರನ್ನು ಮಾಜಿ ಶಾಸಕ ಜಗಕೃಷ್ಣ ರೆಡ್ಡಿ ಏಕವಚನದಲ್ಲಿ ಹಾಗೂ ವೈಯಕ್ತಿಕ ನಿಂದನೆ ಮಾಡಿದ್ದಾರೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಾ ಮುನಿರೆಡ್ಡಿ ನೇತೃತ್ವದಲ್ಲಿ ಸರ್ಕಾರಿ ನೌಕರರು ಮೌನ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಚಿಕ್ಕಬಳ್ಳಾಪುರ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮುನಿರೆಡ್ಡಿ, ದಿನಾಂಕ 24/8/2024ರಂದು ಬೈಪಾಸ್ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಸಭೆಯನ್ನುದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ತಹಶೀಲ್ದಾರ್ ವಿರುದ್ಧ ಅವನೊಬ್ಬ ಅಯೋಗ್ಯ, ರಾಜಸ್ವ ನಿರೀಕ್ಷಕರು ಹೇಳಿದ ಹಾಗೆ ಕೆಲಸ ಮಾಡ್ತಾನೆ, ಅವನಿಗೇನು ಗೊತ್ತಿಲ್ಲ ಎಂದು ಏಕವಚನದಲ್ಲಿ ನಿಂದಿಸಿದ್ದು, ತಾಲೂಕು ಪ್ರಥಮ ಪ್ರಜೆಯಾದ ಮತ್ತು ಉನ್ನತ ಹುದ್ದೆಯಲ್ಲಿರುವ ಒಬ್ಬ ಸರ್ಕಾರಿ ನೌಕರರನ್ನು ಈ ರೀತಿ ನಿಂದಿಸಿರುವುದು ಖಂಡನೀಯವಾಗಿದ್ದು, ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರು ಗುಲಾಮರಲ್ಲ ಎಂದ ಅವರು, ಒಂದು ವೇಳೆ ಕರ್ತವ್ಯದಲ್ಲಿ ಲೋಪವೆಸಗ್ತಿದ್ರೆ ತಹಶೀಲ್ದಾರ್ ವಿರುದ್ಧ ಮೇಲಾಧಿಕಾರಿಗಳಿಗೆ ಅಥವಾ ನ್ಯಾಯಾಲಯಗಳಲ್ಲಿ ದೂರು ಸಲ್ಲಿಸಬಹುದು. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ನಿಂದನೆ ಮಾಡಿರುವುದು ಸರಿಯಲ್ಲ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರ ವಿರುದ್ಧ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಕಾನೂನು ರೀತಿಯ ಕ್ರಮ ವಹಿಸಬೇಕೆಂದು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇದಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ಹೊರಟು ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ತಾಲೂಕು ಕಚೇರಿ ಮುಂದೆ ಜಮಾವಣೆಯಾದರು. ಪ್ರತಿಭಟನೆಯಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಾವಣಪ್ಪ, ಡೆಪ್ಯೂಟಿ ತಹಶೀಲ್ದಾರ್ ರಾಜೇಂದ್ರ, ಇವು ಆನಂದ್, ಜಿಲ್ಲಾ ಶಿಕ್ಷಕರ ಸಂಘದ ಕೆ ಅಶೋಕ್ ಕುಮಾರ್, ನಗರಸಭೆ ಪೌರಾಯುಕ್ತ ಛಲಪತಿ, ಬೆಸ್ಕಾಂ ಅಶೋಕ್, ಬೆಸ್ಕಾಂ ಎಇ ಶಿವಶಂಕರ್, ಶಿಸ್ತೆದಾರ್ ರವೀಂದ್ರ, ನಾರಾಯಣ ಸ್ವಾಮಿ, ಅಂಬಾಜಿದುರ್ಗ ಹೋಬಳಿ ಡಿಟಿ ಮೋಹನ್, ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ, ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಟಿಪಿಎಸ್ ವ್ಯವಸ್ಥಾಪಕ ಎಂ ರವಿ, ಎಂಎ ಪ್ರಕಾಶ್, ಎನ್ ವೆಂಕಟಾಚಲಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ಚಿಂತಾಮಣಿ ತಾಲೂಕಿನಿಂದ ದಿನಾಂಕ 28/7/2024ರಂದು ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಅಂದರೆ ಸುಮಾರು 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮೌನ ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶವೇನೆಂದರೆ, ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಕೃಷ್ಣಾರೆಡ್ಡಿ ಸರ್ ಅವರು ತಮ್ಮ ಜೆಕೆ ಭವನದಲ್ಲಿ ದಿನಾಂಕ 24/8/2024ರಂದು ಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಸುದರ್ಶನ್ ಯಾದವ್ ಸರ್ ಅವರನ್ನು ಏಕವಚನದಲ್ಲಿ ನಿಂದಿಸಿ ಅವಾಚ್ಯ ಶಬ್ದಗಳನ್ನು ಬಳಸಿರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘ ಖಂಡನೆಯನ್ನು ಮಾಡ್ತದೆ. ಇದು ಸರ್ಕಾರಿ ನೌಕರರಿಗೆ ನೋವುಂಟಾಗಿರ್ತಕ್ಕಂಥದ್ದು. ಒಂದು ವೇಳೆ ಸರ್ಕಾರಿ ನೌಕರರು ಏನಾದರೂ ಕರ್ತವ್ಯದಲ್ಲಿ ಲೋಪದೋಷ ಮಾಡಿದ್ದರೆ, ನಿಮ್ಮ ದೃಷ್ಟಿಯಲ್ಲಿ ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ಎಂದ ಪಕ್ಷದಲ್ಲಿ ನಿಯಮಾನುಸಾರ ಸರ್ಕಾರದ ನಿಯಮದಂತೆ ಮೇಲಧಿಕಾರಿಗಳಿಗೆ ದೂರನ್ನು ಸಲ್ಲಿಸಬಹುದು. ಇಲ್ಲವಾದರೆ ಅಲ್ಲೂ ಸಹ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಲಯದ ಮೂಲಕ ತಾವು ಹೋರಾಟವನ್ನು ಮಾಡಬಹುದು. ಸರ್, ಏನಂತ ನಿಂದನೆ ಮಾಡಿದ್ರು ಅಂತ? ಒಬ್ಬ ತಹಶೀಲ್ದಾರ್ ಅಂತಕ್ಕಂಥವರು, ಅವರು ಸುದರ್ಶನ ಅದು ಅವರೊಬ್ಬ ಅಯೋಗ್ಯ, ಅವನೊಬ್ಬ ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸಿರ್ತಕ್ಕಂಥದ್ದು. ಯಾಕಂದರೆ ಇಡೀ ತಾಲೂಕಿನ ಪ್ರಥಮ ಪ್ರಜೆ ತಹಶೀಲ್ದಾರ್ ಅವರಾಗಿರೋದ್ರಿಂದ, ತಾಲೂಕಿನ ದಂಡಾಧಿಕಾರಿಗಳಾಗಿರೋದ್ರಿಂದ ಅವರಿಗೆ ತನ್ನದೇ ಆದಂಥ ಸ್ಥಾನ ಇರತಕ್ಕಂಥದ್ದು ತಾಲೂಕಿನಲ್ಲಿ. ಅಂಥ ವ್ಯಕ್ತಿಯನ್ನು ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾವ ಕಾನೂನಲ್ಲೂ ಸಹ ಯಾರಿಗೂ ಸಹ ಹಕ್ಕಿಲ್ಲ. ಸರ್ಕಾರಿ ನೌಕರರು ಅಂದ ತಕ್ಷಣಕ್ಕೆ ಸಾರ್ವಜನಿಕರ ಸೇವಕರೇ ವಿನಃ ಗುಲಾಮರಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಾಜಿ ಶಾಸಕರು ಆರೋಪ ಮಾಡ್ತಾರೆ, ಸಚಿವರ ಕೈಗೊಂಬೆಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಚಿವರ ಕೈಗೊಂಬೆಯಾಗಿದೆ ಅಂತೇಳಿ ನಿಮ್ಮ ದೃಷ್ಟಿಯಲ್ಲಿ ಕಾಣಬಹುದು. ಸರ್ಕಾರಿ ನೌಕರರು ಯಾರೇ ಆಗಿರಲಿ, ಆಡಳಿತ ಯಾರು ನಡೆಸ್ತಾ ಇರ್ತಾರೋ ಅವರ ಆಡಳಿತ ಸರ್ಕಾರ ಯಾವ ರೀತಿ ನಡೆಸ್ತಾ ಇರ್ತದೋ ಅವರ ಹೇಳ್ದಂಗೆ ಸರ್ಕಾರದ ಆದೇಶಗಳನ್ನು ಪಾಲಿಸ್ತಾ ಇರ್ತಾರೆ. ಆ ಪಾಲಿಸ್ತಾ ಇರೋದ್ರಿಂದ ನಿಮಗೇನು ಕಾಣಿಸ್ತದೆ ಅಂದರೆ, ಮೇ ಬಿ ಇವರು ಅವ್ರ ಪರವಾಗಿದ್ದಾರೆ ಅಂತೇಳಿ ಕಾಣಿಸಿರ್ಬೋದು ಅಷ್ಟೇ. ಯಾವುದೇ ನಮ್ಮ ಸರ್ಕಾರಿ ನೌಕರರು ಪಕ್ಷಪಾತ ಇಲ್ಲ, ಜಾತಿ ಭೇದ ಇಲ್ದಿರ ನಮ್ಮ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಮಾಡ್ತಾ ಇಲ್ಲ. ಒಂದು ವೇಳೆ ಕಾನೂನು ಬಾಹಿರವಾಗಿ ನಿಮಗೆ ಮಾಡಿದರೆ ಅನಿಸಿದ್ರೆ ಯಾವುದೇ ರೀತಿ ನೀವು ಮುಲಾಜಿಲ್ಲದೆ ಕಾನೂನನ್ನ ಹೋರಾಟ ಮಾಡ್ಬೋದು. ಇಲ್ಲ ಡಿ ಸಿಗೋ ಅವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಗೋ
ತಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಬಿಟ್ಟು ವೈಯಕ್ತಿಕ ನಿಂದನೆ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ತಿರುವು ಪಡ್ಕೊಂಡು ಏನ್ ಮಾಡ್ತೀರಾ? ನಮ್ಮ ಪ್ರತಿಭಟನೆ ಅಂದರೆ ನೌಕರರು ಹಿತವನ್ನ ಕಾಯ್ತಕ್ಕಂಥದ್ದು. ಸರ್ಕಾರಿ ನೌಕರರ ಏನು ಗುಮಾಸ್ತರಿಂದ ಹಿಡಿದು ಉನ್ನತ ದರ್ಜೆಯ ನೌಕರರಿಗೆ ಏನೇ ಸಮಸ್ಯೆ ಆಗಿರಲಿ ಸರ್ಕಾರಿ ನೌಕರ ಸಂಘ ಪ್ರತಿಭಟನೆಯನ್ನ ಮಾಡ್ತದೆ. ಅವರ ಹಕ್ಕಿಗಾಗಿ ನಿರಂತರವಾಗಿ ಅವರ ಧ್ವನಿಯಾಗಿರುತ್ತದೆ ಸರ್ಕಾರಿ ನೌಕರ ಸಂಘ ಅಂತೇಳಿ ಹೇಳಿಕೆ ಇದು ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಒಂದೇ ಪಕ್ಷ. ಅದ್ಯಾವ ಪಕ್ಷ ಅಂದ್ರೆ ಸರ್ಕಾರಿ ನೌಕರರ ಪಕ್ಷ ವಿನಃ ಯಾವುದೇ ರೀತಿಯ ಪಕ್ಷದ ವಿರುದ್ಧ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಸರ್, ಈ ಹಿಂದೆ ಡಿ ಕೆ ಶಿವಕುಮಾರ್ IAS ಆಫೀಸರ್ನೆಲ್ಲ ಅಯೋಗ್ಯರು ಅಂತ ಬೈದಿದ್ರು. ಆಗ ನೀವು ಯಾಕೆ ಸರ್ಕಾರ ಆಗ ನಾನು ಅಧ್ಯಕ್ಷ ಆಗಿರಲಿಲ್ಲ. ನಾನು ಅಧ್ಯಕ್ಷ ಆಗಿರೋ ಆಗ ನಾನು ಸರ್ಕಾರಿ ನೌಕರ ಆಗಿದ್ರು ಸಹ ಅದರ ಜವಾಬ್ದಾರಿಯನ್ನ ಸರ್ಕಾರಿ ನೌಕರ ಅಧ್ಯಕ್ಷರು ವಹಿಸ್ಕೋಬೇಕಾಗಿತ್ತು. ಈಗಲೂ ಸಹ ನಾವು ಖಂಡಿಸ್ತೀವಿ. ಇದೇ ರೀತಿ ಆಗಿರ್ತಕ್ಕಂತಹ ಲತಾ ಮೇಡಮ್ ಅವರನ್ನ, ನಾಗೇಶ್ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯ ಅಂತೇಳಿ ಸರ್ಕಾರಿ ನೌಕರ ಸಂಘ ಖಂಡಿಸ್ತದೆ. ಈಗಲೂ ಅಷ್ಟೇ ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಮ ಕರೆ ಬಂದಿದೆ. ನೀವು ನೌಕರರಿಗೋಸ್ಕರವಾಗಿ ಧ್ವನಿ ಎತ್ತಬೇಕು ಅಂತೇಳಿ. ಸುದರ್ಶನ್ ಯಾದವ್ ಅವರ ವೈಯಕ್ತಿಕ ನಿಂದನೆ ಆಗಿರೋದ್ರಿಂದ ಸರ್ಕಾರಿ ನೌಕರು ಯಾರೇ ಇರಲಿ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು, ಯಾರೇ ಸಾರ್ವಜನಿಕರಿರಲಿ ವೈಯಕ್ತಿಕ ನಿಂದನೆ ಮಾಡಬಾರ್ದು. ತಾವೇನಾದ್ರೂ ಇದ್ರೆ ಮೇಲಧಿಕಾರಿಗಳ ಮೊರೆ ಹೋಗ್ಬೇಕು ಅಂತೇಳಿ ಮನವಿ ಮಾಡ್ತಾ, ಸರ್ಕಾರಿ ನೌಕರಿ ಇರ್ತಕ್ಕಂಥದ್ದು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನೀವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣಬೇಕು ಅಂತೇಳಿ ನಾನು ಮನವಿ ಇದು ಉನ್ನತ ದರ್ಜೆಯ ನೌಕರರಿಗೂ ಎಲ್ಲ ಸರ್ಕಾರಿ ನೌಕರರೇ. ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಸಹ ಮಾನಸಿಕವಾಗಿ ವೈಯಕ್ತಿಕ ನಿಂದನೆ ಮಾಡಿದ್ರೆ ನಾವು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಬೇಕಾಗಿರ್ತದೆ ವಿನಃ ಯಾರ ವೈಯಕ್ತಿಕವಾಗೂ ಅಲ್ಲ. ನಮ್ಮ ನೌಕರ ಹಿತಾಸಕ್ತಿಗಾಗಿ ಸಂಘ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೇ ಬರಲಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, बोलो भारत माता के, बोलो भारत माता के, बोलो भारत माता के. राज्य सरकारी नौकर संघಕ್ಕೆ, राज्य सरकारी नौकर संघಕ್ಕೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.